ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಜ್ಬಿ ಕುಲಾಲ್ ಅಫಿಷಿಯಲ್ ಪೇಜ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತಿನ ವಿಡಿಯೋ ಏನಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಥಂಬ್ನೈಲಲ್ಲೇ ಗೊತ್ತಾಗಿರ್ಬೋದು. ಇವತ್ತಿನ ವಿಡಿಯೋ ಏನಂದ್ರೆ, ನಮ್ಮದು ವಿಡಿಯೋ ಎಡಿಟಿಂಗ್ ಅಂದರೆ ನಮ್ಮದು ಎಡಿಟಿಂಗ್ ರೂಮ್ ಹೇಗಿದೆ, ಎಡಿಟಿಂಗ್ ಯಾವ ರೀತಿ ನಾವು ಮಾಡ್ತೇವೆ, ಎಲ್ಲಿ ಮಾಡ್ತೇವೆ, ನಮ್ಮದು ಅಭಿನಯ ಕ್ರಿಯೇಷನ್ ಅಭಿನಯ ಚಾನಲ್ ಟಿವಿಯಲ್ಲಿ ಬರುವಂತಹ ಎಲ್ಲ ವಿಡಿಯೋದ ಎಡಿಟಿಂಗ್ ಕೂಡ ನಮ್ಮ ಇಲ್ಲೇ ಆಗ್ತದೆ. ನೋಡಿ, ನಮಗೆಲ್ಲ ಗೊತ್ತಾಗೋಯ್ತು. ಅಂದರೆ ಇದು ನ್ಯೂ ಸೆಟಪ್. ಬೇರೆ ಕಡೆ ಇದ್ವಿ ನಾವು, ಇಲ್ಲಿಗೆ ನಾವು ಬಂದು ಒಂದು 4 ಮಂತ್ ಆಯಿತು. ಏನಂದರೆ ಇಲ್ಲಿ ಸೆಟಪ್ ಕರೆಕ್ಟ್ ಆಗಬೇಕಷ್ಟೇ. ನೋಡಿ ಇವಾಗ ಎಷ್ಟಿದೆ ನೋಡಿ, ಇದು ನಮ್ಮದು ಎಡಿಟಿಂಗ್ ರೂಮು. ಎಡಿಟಿಂಗ್ ಅಂದಮೇಲೆ ಕಷ್ಟ ತುಂಬಾ ಇರುತ್ತೆ. ಅದು ಎಡಿಟರ್ಸ್ಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ. ನೋಡಿ, ಸಿಸ್ಟಮ್ ಕ್ಲೋಸ್ ಆಯ್ತು ಅಂದರೆ ಕರೆಂಟ್ ಇಲ್ಲ. ನಿನ್ನೆಯಿಂದ ಕರೆಕ್ಟಾಗಿ ಕರೆಂಟ್ ಇಲ್ಲ. ಈ ರೀತಿ ಮಳೆಗೆಲ್ಲ ಸ್ವಲ್ಪ ಮಳೆ ಬಂದರೆ ತುಂಬಾ ಕಷ್ಟನೇ. ಅದು ಕೂಡ ಆಯಿತು, ಅದು ಕೂಡ ಆಫ್ ಆಯಿತು. ಇವಾಗ ಎಡಿಟರ್ ಪ್ರತಿಯೊಂದು ಮನೆಯಲ್ಲಿ ಕೂಡ ಇರ್ತಾರೆ. ಎಡಿಟ್ ಅಂದಮೇಲೆ ಕಷ್ಟ ಅಂತ ಕೂಡ ಹೇಳ್ಬೋದು, ಇವಾಗ ಪ್ರೆಸೆಂಟ್ ಕಷ್ಟ ಇಲ್ಲ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇವಾಗ ಏನು ಎಡಿಟ್ ಇದ್ರೂ ಮೊಬೈಲಲ್ಲೇ ಮಾಡುವಂಥ ಆ್ಯಪ್ಸ್ ಬಂದಿದೆ. ಈ ಆ್ಯಪ್ಸ್ ಬಂದುಬಿಟ್ಟು ಆಮೇಲೆ ಇವಾಗ ಕೇಳ್ಪಟ್ಟಿದ್ದೀನಿ AI ಜನರೇಟರ್ ಅಂತ ಏನೋ ಬರ್ತಿದೆ. ಅದೆಷ್ಟು ಕಷ್ಟ ಇದೆ ಅಂದರೆ, ಈ ಕಸ್ಟಮರ್ ಹೇಳ್ತಾರೆ ನಾಳೆಗೆ ಬೇಕು, ನಮಗೆ ನಾಡಿದ್ದು ಬೇಕು, ಇಷ್ಟು ಡೇಟ್ಗೆ ನೀವು ವೀಡಿಯೋಸ್ ಕೊಡಬೇಕಂತ. ನಾವು ಇಲ್ಲಿ ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡ್ತೀವಿ ಅಂದರೆ ನೋಡಿ, ಇವಾಗ 2 ದಿವಸದಿಂದ ಕರೆಂಟ್ ಇಲ್ಲ. ಇವತ್ತು ಸಂಜೆಗೊಂದು ವಿಡಿಯೋ ಎಡಿಟ್ ಆಗಿ ಕೊಡಬೇಕಿತ್ತು, ಆಗಿಲ್ಲ. ಏನು ಮಾಡಲಿ, ಏನು ಮಾಡ್ತಾರೆ. ನಮ್ಮದು ಏನು ಹೇಳ್ತಾರೆ ಅದಕ್ಕೆ, ನಮ್ಮದು ರೀಸನ್ ಹೇಳಿ ಏನು ಪ್ರಯೋಜನ ಇಲ್ಲ, ಗೊತ್ತಾಯ್ತಾ. ಇವಾಗ ನೋಡಿ, ಬಂತು ಇವತ್ತು ಕರೆಂಟ್. ಅಂದರೆ ಇವತ್ತು ಕೂಡ ನೋಡಿ ಹೊರಗಡೆ ಮೋಡ ಇದೆ. ನಮ್ಮದು ಎಡಿಟ್ ರೂಮ್ ನೋಡಿ, ನಾವು ಸಿಂಪಲ್ ಆಗಿ ಇವಾಗ ಯೂಸ್ ಮಾಡೋದು. ಯಾಕಂದರೆ ಗ್ರ್ಯಾಂಡ್ ಮಾಡೋಕ್ಕೆ ಹೋಗಲಿಲ್ಲ. ಸಿಸ್ಟಮ್, ಆಮೇಲೆ ನಮ್ಮದು ಕೀಬೋರ್ಡು, ಮೌಸು, ಆಮೇಲೆ ಇಯರ್ಬಡ್ಸ್, ಓಕೆ, ಆಮೇಲೆ ಬ್ಲೂಟೂತ್ ಸ್ಪೀಕರ್, ಇಷ್ಟೇ ಇರೋದು ನಮ್ಮ ಎಡಿಟಿಂಗ್ ರೂಮಲ್ಲಿ. ನಾವು ಮೊದಲಿಗೆ ಏನು ಮಾಡ್ತೀವಿ, ಎಡಿಟಿಂಗ್ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡಿ. ನಾವು ಮೊದಲಿಗೆ ಎಡಿಟ್ ಮಾಡೋದು, ಇವಾಗ ನಿನ್ನೆ ನನಗೊಂದು ಎಡಿಟಿಂಗ್ ಇತ್ತು. ಅದರ ಸ್ಕ್ರಿಪ್ಟ್ ಎಲ್ಲ ನಾನು, ಇದು ಸ್ಕ್ರಿಪ್ಟ್ ಎಡಿಟ್ ಇತ್ತು ನೋಡಿ, ಇದು ಸ್ಕ್ರಿಪ್ಟ್ ಇತ್ತು ಎಡಿಟಿಂಗ್ ಇದು. ಅದು ಯಾವ ರೀತಿ ಬರೆದಿದ್ದೀನಿ ಅದೆಲ್ಲ ಬೇಡ, ನೋಡಲಿಕ್ಕೆ ಹೋದ್ರೆ ಅದು ಅರ್ಥ ಆಗಲ್ಲ. ಆಮೇಲೆ ಇಲ್ಲೊಂದು ನಮ್ಮ ಹತ್ರ ಬುಕ್ ಇರ್ತದೆ, ಎಡಿಟರ್ಸ್ ಬುಕ್ ಅಂತ. ಇದು ನಾರ್ಮಲ್ ಬುಕ್ಕೆ, ನಾವು ಒಂದು ಹೆಸರು ಇಡ್ತೇವೆ ಎಡಿಟರ್ಸ್ ಬುಕ್ ಅಂತ. ಇದರಲ್ಲಿ ಯಾವುದೇ ಎಡಿಟ್ ಮಾಡಬೇಕಾದ್ರೆ, ಒಂದು ಟ್ರೈಲರ್ ಅಥವಾ ಫುಲ್ ವಿಡಿಯೋ ಮಾಡಬೇಕಾದ್ರೂ ಇದರಲ್ಲಿ ಒಂದು ಪ್ಲ್ಯಾನಿಂಗ್ ಮಾಡಿ ಮಾಡೋದು. ನನ್ನ ಪ್ಲ್ಯಾನ್ ಹಾಗೆ, ಬೇರೆಯವ್ರದ್ದು ಗೊತ್ತಿಲ್ಲ. ಆಮೇಲೆ ಇದು ಸ್ಪೀಕರ್ ನೋಡಿ, ನಾನು ಯಾವುದರಲ್ಲಿ ಅಂದರೆ ಫ್ಲಿಪ್ಕಾರ್ಟಲ್ಲಿ ನಾನು ಬೈ ಮಾಡಿದ್ದು ವೈರ್ಲೆಸ್ ಮೈಕ್ರೋಫೋನ್. ಇದು ನಾನು ಅಭಿನಯ ಚಾನಲ್ ಟಿವಿಯಲ್ಲಿ ಯಾವುದೇ ಪ್ರೋಗ್ರಾಮ್ ಮಾಡುವಾಗ ಇದನ್ನು ಯೂಸ್ ಮಾಡ್ತೀನಿ. ಮೈಕ್ರೋಫೋನ್ ಒಳ್ಳೆ ಕ್ವಾಲಿಟಿ ಬರ್ತದೆ, ಪರವಾಗಿಲ್ಲ. ಅಂದರೆ ಬೇಸಿಕ್ ಇವಾಗ ಕಲೀಲಿಕ್ಕೆ ಪರವಾಗಿಲ್ಲ, ಓಕೆ. ಬೇರೆ ಇಷ್ಟೇ, ಇದೆಲ್ಲ ನಮ್ಮದು ಯೂಸ್ ಮಾಡೋದೇ ಇರೋದು ಇಲ್ಲಿ. ಆಮೇಲೆ ನಮ್ಮ ಎಡಿಟಿಂಗ್ ರೂಮಲ್ಲಿ ಸ್ಪೆಷಲ್ ಏನಂದರೆ, ನಮ್ಮದು ನೋಡಿ ಶಿವಪ್ಪ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವರನ್ನ ನಾವು ಭಾರಿ ಇದೆ ತುಂಬ ನೋಡಿ. ಇವರನ್ನ ನಾವು ತಗೊಂಡಿದ್ದು ತಗೊಂಡ್ಬಿಟ್ಟೊಂದು 2 ಮಂತ್ ಆಯ್ತಾ, ಇರಬೇಕು, 2 ಮಂತ್ ಆಗಿರ್ಬೋದು. ಒಂದು ದಿವಸ ನಾವು ಊಟಕ್ಕೆ ಅಂತ ಒಂದು ಮಧ್ಯಾಹ್ನ 2 ಗಂಟೆ ಊಟಕ್ಕೆ ಹೋಗುವಾಗ ಇದನ್ನು ಒಬ್ಬ ಬೈಕಲ್ಲಿ ಮಾರ್ಕೊಂಡು ಬಂದ. ನನಗೇನೋ ಇವರು ಲೈಕ್ ಆದರೂ ತಗೊಂಡೆ. ನನಗೆ ಶಿವ ಅಂದರೆ ತುಂಬಾ ಇಷ್ಟ. ಶಿವ, ಆಮೇಲೆ ಪಾರ್ವತಿ, ಇದೆಲ್ಲ ತುಂಬಾ ಇಷ್ಟ. ದೇವಿ, ಶಿವ,
ಹೀಗೆ ತುಂಬಾ ಇಷ್ಟ ದೇವ್ರ ವಿಷಯಕ್ಕೆ ಬಂದರೆ. ಇವರನ್ನು ನಾವು ಇಲ್ಲೇ ಇಡುವಂತ ನಮಗೆ ಒಬ್ಬರು ಹೇಳಿದರು ನಮ್ಮ ಅಣ್ಣ, ಅದಕ್ಕೆ ಸೊ ಇಲ್ಲಿ ಇಟ್ಟಿದ್ದೇವೆ ಇವರನ್ನು. ಇವರ ಮುಖ ನೋಡಿ ಇವರ ಆಶೀರ್ವಾದ ಪಡೆದುಕೊಂಡು ನಾವು ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೇವೆ. ನಮ್ದು ಎಡಿಟಿಂಗ್ ಹೆಸರು ಏನಂದರೆ ಮಂತ್ರ ಡಿಸೈನ್ ಅಂತ. ನಾವು ಇದು ಇಟ್ಟೊಂದು 2 ವರ್ಷ ಆಗಿರ್ಬೋದು, 2.5 ವರ್ಷ ಆಗಿರ್ಬೋದು. ಬಟ್ ನಾನು ಅಷ್ಟೊಂದು ವೈರಲ್ ಮಾಡಲಿಲ್ಲ. ಯಾಕೆ ಈ ಹೆಸರು ಇಟ್ಟಿದ್ದೀನಿ ಅಂದರೆ, ನನಗೆ ಮಂತ್ರ ದೇವತೆ ಅಂದರೆ ತುಂಬಾ ಇಷ್ಟ, ತುಂಬಾ ನಂಬ್ತೀನಿ. ನನ್ನ ಲೈಫ್ ಚೇಂಜ್ ಮಾಡಿದೆ ಆ ದೈವ ಅಂತ ಹೇಳ್ಬೋದು. ಮಂತ್ರ ದೇವತೆ ಯಾವತ್ತು ಏನೇ ಸಿಚುವೇಶನ್ ಬಂದರೂ ನನ್ನ ಕೈ ಬಿಟ್ಟಿಲ್ಲ ಆ ದೇವಿ ಸ್ವರೂಪ. ನಮ್ಮ ಫೈಲ್ಸ್ ಎಲ್ಲ ತೋರಿಸ್ಲಿಕ್ಕೆ ಆಗಲ್ಲ, ಸಾರಿ, ಆಫ್ ಆಗಿದೆ. ಆಮೇಲೆ ನಮ್ಮದು ಇಷ್ಟು ಎಡಿಟಿಂಗ್ ರೂಮ್ ಆದರೆ ನೋಡಿ, ಇನ್ನೂ ಸೆಟಪ್ ಮಾಡಲಿಕ್ಕೆ ಇದೆ. ಇಲ್ಲಿ ತುಂಬಾ ಸೆಟಪ್ ಮಾಡಲಿಕ್ಕೆ ಇದೆ, ಇಲ್ಲ ಪ್ಲ್ಯಾನಿಂಗ್ ಇದೆ, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಯೂಟ್ಯೂಬ್ ಇಲ್ಲಿ ಬಂದಿದೆ. ಯೂಟ್ಯೂಬ್ ಎಲ್ಲ ಸ್ವಲ್ಪ ಏನು ದೊಡ್ಡ ಸ್ಟ್ಯಾಂಡರ್ಡ್ ಆದರೆ, ಹಣ ಬರಲಿಕ್ಕೆ ಸ್ಟಾರ್ಟ್ ಆದರೆ ಮಾಡ್ತೇವೆ, ಎಲ್ಲ ಸೆಟಪ್ ಮಾಡ್ತೇವೆ. ಇದು ನಮ್ಮದು ಮನೆ ಹೊರಗಡೆ ನೋಡಿ, ಫುಲ್ಲು ನೇಚರ್ ನೋಡಿ ಯಾವ ರೀತಿ ಇದೆ. ಫುಲ್ ಗದ್ದೆ, ಆ ಕಡೆ ಎಲ್ಲ ಗದ್ದೆ ಇದೆ. ಒಳ್ಳೆದಿದೆ ನೋಡಿ, ತಂಪಾಗ್ತದೆ. ಇವಾಗ ತಂಪಾಗ್ತದೆ, ಕರೆಂಟ್ ಇಲ್ಲದ್ರೆ ಬೆಚ್ಚಾಗ್ತದೆ. ಯಾಕೆಂದರೆ ನಮ್ಮದು ವರ್ಕ್ ಆಗಲ್ಲ. ಒಂದು ಕರೆಂಟ್ ಇಲ್ಲದ್ರೂ ನಮಗೆ ತುಂಬಾ ಕಷ್ಟ ನೋಡಿ. ನಮ್ಮದು ಗಾಡಿ ನಿಂತಿದೆ ಪಾಪ, ಇವತ್ತು ಹೋಗಲಿಕ್ಕೆ ಆಗಲ್ಲ. ಯಾಕಂದರೆ ಗಾಡಿಗೆ ಇಲ್ಲಿ ಯಾವ್ದು ಕೆಲಸ ಇಲ್ಲ ಹೊರಗಡೆ ಇವತ್ತು. ಇದು ನಮ್ಮದು ಅಂಗಲ್ಲ ನೋಡಿ, ಮುಂದ್ಗಡೆ ಗದ್ದೆ ಇದೆ. ಆಮೇಲೆ ಈ ಕಡೆಯೂ ಗದ್ದೆ ಇದೆ ನೋಡಿ, ಈ ಕಡೆಯೂ ಗದ್ದೆ ಫುಲ್. ಆ ಕಡೆಯಲ್ಲಿ ಕೆಳಗಡೆ ಕೆಲಸ ಆಗ್ತಾ ಉಂಟು, ಅಲ್ಲಿ ಏನೋ ಬಿಲ್ಡಿಂಗ್ ಆಗ್ತದಂತೆ, ಕರೆಕ್ಟಾಗಿ ಗೊತ್ತಿಲ್ಲ. ಇದು ನಮ್ಮದು ಮನೆ. ಆಮೇಲೆ ತುಂಬಾ ಹೇಳೋಕ್ಕಿದೆ. ನಾನು ಎಡಿಟಿಂಗ್ ನಾನು ಕಲ್ತದ್ದು ಹೇಗೆ ಅಂತ. ನಾನು ಎಡಿಟಿಂಗ್ ಕಲ್ತದ್ದು ಬೇರೆಯವರ ಎಡಿಟಿಂಗ್ ನೋಡಿ, ಅಂದರೆ ಬೇರೆಯವರು ಮಾಡೋ ಎಡಿಟಿಂಗ್ ನೋಡಿ. ಫಸ್ಟ್ ನಾನು ಮೊಬೈಲಲ್ಲಿ ಮಾಡ್ತಾಯಿದ್ದೆ. ಮೊಬೈಲಲ್ಲಿ ನಾನು ಎಡಿಟಿಂಗ್ ಮಾಡಿ ಅಂದರೆ ಕೆಲವು ಆ್ಯಪ್ ಯೂಸ್ ಮಾಡ್ತಾಯಿದ್ದೆ. ಯಾವುದಂದರೆ ಒಂದು ಪಿಕ್ಸಾರ್ಟ್, ಆಮೇಲೆ ಪಿಕ್ಸಲ್ ಆ್ಯಪ್, ಆಮೇಲೆ ಏನಪ್ಪ ಇದು ಕೈನ್ ಮಾಸ್ಟರ್, ಆಮೇಲೆ ಮೋಷನ್ ಏನೋ ಬರ್ತದೆ, ಅಲೈಟ್ ಮೋಷನ್, ಆಮೇಲೆ ಯಾವ ಮೋಷನ್ ಎಲ್ಲ ಬರ್ತದೋ ಗೊತ್ತಿಲ್ಲ. ಬದ್ದ ಮೋಷನ್ ಎಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ ಆ್ಯಪ್. ಆಮೇಲೆ ಬೇರೆ ಆ್ಯಪ್ ಇದೆ. ಪಿಕ್ಸಾರ್ಟ್ ಒಳ್ಳೆದಿದೆ. ಪಿಕ್ಸಾರ್ಟಲ್ಲಿ ಪೋಸ್ಟರ್ ಡಿಸೈನ್ ಮಾಡೋಕ್ಕೆ ತುಂಬಾ ಒಳ್ಳೆದಿದೆ ಅದು. ಆಮೇಲೆ ಬೇರೆ ಯಾವುದು, ಆಮೇಲೆ PNGs ಎಲ್ಲ ತೆಗೆದುಬಿಟ್ಟು ಎಡಿಟ್ ಮಾಡ್ತಾಯಿದ್ದೆ. ಮಾಡಿ ಕಷ್ಟಪಟ್ಟು ಆಮೇಲೆ ಒಂದು ಲ್ಯಾಪ್ಟಾಪ್ ತಗೊಂಡಾದ್ಮೇಲೆ ಅದರಲ್ಲಿ ಕಲಿತು, ಬೇರೆ ಹತ್ರ ಕೇಳಿ ಯೂಟ್ಯೂಬ್ ನೋಡಿಲ್ಲ ಕಲಿತು, ಅದರಲ್ಲಿ ಪ್ರೀಮಿಯರ್ ಪ್ರೋ ಸ್ವಲ್ಪ ಕಲಿತು, ಆಮೇಲೆ ಆಫ್ಟರ್ ಎಫೆಕ್ಟ್ ಕಲಿತು, ಆಮೇಲೆ ಪೋಸ್ಟರ್ ಡಿಸೈನಿಗೆ ಅಂತ ನಾನು ಗ್ರಾಫಿಕ್ ಡಿಸೈನ್ ಮಾಡಿದ್ದೀನಿ. ಡಾವಿನ್ಸಿ ಒಳ್ಳೆದಿದೆ. ನನಗೆ ಕಲಿಸಿ ಕೊಟ್ಟಿದ್ದಾರೆ ಅಲ್ಲಿ ನನಗೆ ಅಡೋನ್ ಅಂತ ಅವರ ಹೆಸರು, ಯಾರಿದ್ರು ಕರೆಕ್ಟಾಗಿ ಇವಾಗ ನೆನಪಿಲ್ಲ. ಒಳ್ಳೆ ಗ್ರಾಫಿಕ್ ಡಿಸೈನ್ ಹೇಳಿಕೊಟ್ಟಿದ್ದಾರೆ. ಆಮೇಲೆ ಬೇರೆಯವರು ಇದ್ದಾರೆ ಅಲ್ಲಿ. ಬೇಕಾದರೆ ನೋಡಿ, ಇಲ್ಲಿ PVS ಸರ್ಕಲ್ ಕ್ರಾಸ್ ಹತ್ರನೇ ಇದೆ ಡಾವಿನ್ಸಿ. ಅಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ಕ್ಯಾಮರಾ ವರ್ಕ್, ಆಮೇಲೆ ಬೇರೆ ಫೋಟೋಗ್ರಾಫಿ, VFX, ಆ್ಯನಿಮೇಷನ್, 3D ಎಲ್ಲ ಇದೆ. ಎಲ್ಲ ಬೇಕಾದರೂ ಅಲ್ಲಿ ಕಲಿಬೋದು. ನಾನು ಅಲ್ಲೇ ಕಲ್ತಿದ್ದೀನಿ. 1.5 ವರ್ಷ ಆಗಿದೆ ಕಲಿತು. ಇವಾಗ ಓಕೆ, ಆದರೆ ಸ್ಕಿಲ್ ನಮಗೆ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಎಡಿಟಿಂಗ್ ಮಾಡ್ಬೋದು ಪೋಸ್ಟರ್ ಡಿಸೈನ್ ಅಂತ. ಆಮೇಲೆ ವಿಷಯ ಏನಂದರೆ, ನಾನು ವ್ಲಾಗ್ ಚಾನಲ್ ಮಾಡಲಿಕ್ಕೆ ಕಾರಣ ಏನಂತ. ವ್ಲಾಗ್ ಚಾನಲ್ ಮಾಡಲಿಕ್ಕೆ ಕಾರಣ ಏನಂದರೆ, ನನ್ನದು ಪ್ಲ್ಯಾನ್ ಇರಲಿಲ್ಲ. ವ್ಲಾಗ್ ಚಾನಲ್ ಮಾಡಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ. ನಮ್ಮದು ಒಂದು ಚಾನಲ್ ಇದೆ, ಅದನ್ನೇ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಇವಾಗ ಎಲ್ಲ ಫ್ರೆಂಡ್ಸ್ ಹೇಳ್ತಿದ್ರು, ಮಾತಾಡ್ತೀಯಲ್ವಾ, ಮಾತಾಡು, ಮೊಬೈಲ್ ಇಟ್ಕೊಂಡು ಎಲ್ಲರೂ ಮಾಡ್ತಾರೆ, ನೀನು ಮಾಡು. ಅಕಸ್ಮಾತಾಗಿ ನಮ್ಮ ಲಕ್ಕಿದ್ದು ಒಂದು ಹಣ ಬಂದರೆ, ನಮ್ಮದು ಎಡಿಟಿಂಗ್ ರೂಮ್ ಆದರೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಅದರಿಂದ ಏನಾದರೂ ನಮಗೆ ಪ್ರಾಫಿಟ್ ಬರ್ಬೋದು. ಅಂದರೆ ಎಡಿಟ್ ರೂಮ್ ಸ್ವಲ್ಪ ಗ್ರ್ಯಾಂಡ್ ಮಾಡಿದರೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ಅಲ್ವಾ. ತುಂಬಾ ಟ್ರೈ ಮಾಡಿದ್ದೀನಿ ಮಾಡಲಿಕ್ಕೆ, ಆದರೆ ಇಲ್ಲಿ ತನಕ ಆಗಲಿಲ್ಲ ನನ್ನ ಕೈಯಿಂದ. ಅಂದರೆ ನಮ್ಮದು ಅಭಿನಯ ಚಾನಲ್ ಇತ್ತು,
ಇದು ತುಂಬಾ ಕಷ್ಟ ಬಂದು ನಮ್ಮದು ಟೀಮು ತುಂಬಾ ಕಷ್ಟ ಬಂದುಬಿಟ್ಟು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಮಾನಿಟೈಸನ್ ಆನ್ ಆಗಿ ಆಮೇಲೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿ ಮಂಗಳೂರು ಕಡೆ ಬಂದು ಜುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಜುಡಿಯೋ ಒಳ್ಳೇದಿದೆ, ಕೆಲಸ ಒಳ್ಳೇದಿದೆ. ಅಲ್ಲಿ ಜುಡಿಯೋ ಕೆಲಸ ಮಾಡುವಾಗ ಏನಾಯ್ತು ಅಂದರೆ ಇಲ್ಲಿ ನಾನು ವೀಡಿಯೋ ಯಾವುದು ಹಾಕಲಿಲ್ಲ, ವೀಡಿಯೋ ಹಂಗೆ ಬಿಟ್ಬಿಟ್ಟೆ. ಇವರು ಮಾನಿಟೈಸನ್ ಕೊಟ್ಬಿಟ್ಟು ಒಂದು ವರ್ಷ 6 ತಿಂಗಳು ಆಗಿರ್ಬೋದು ನಾನು ಹಾಕದೆ ವೀಡಿಯೋ. ಆಮೇಲೆ ನೋಡ್ತೀನಿ ಮಾನಿಟೈಸನ್ನೇ ಆಫ್ ಮಾಡಿಬಿಟ್ಟಿದ್ದಾರೆ. ನಾನು ನೋಡ್ತೀನಿ, ಶಾಕ್ ಆಯಿತು. ಹಣ ಬರ್ತಾ ಇತ್ತು, ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಇವರು ಆಫ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡಲಿ ಅಂತ ಇವಾಗ ಮತ್ತೆ ಏನು 4,000 ವಾಚಿಂಗ್ ಅವರ್ ಆಗಬೇಕು. ಅದರಲ್ಲಿ ಕೂಡ ತುಂಬಾ ಕಷ್ಟ ಇದೆ. ಸೊ ಅದಕ್ಕೆ ಇವಾಗ ಒಂದು ವ್ಲಾಗ್ ಚಾನಲ್ ಕೂಡ ಮಾಡುವ, ಸ್ವಲ್ಪ ಪ್ರಚಾರ ಕೂಡ ಆಗ್ತದೆ. ಆಮೇಲೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳಿದ ಕಾರಣ ಸ್ವಲ್ಪ ಮಾಡಿದ್ದೀನಿ. ಏನಾಗ್ತದೆ ಅಂತ ಗೊತ್ತಿಲ್ಲ, ಬಟ್ ನಮಗೆ ತುಳುವಲ್ಲಿ ಮಾಡ್ಬೋದು, ತುಳುವಲ್ಲಿ ಪಕ್ಕಾ ಮಾಡ್ಬೋದು. ಯಾಕಂದರೆ ನಮಗೆ ತುಳುವಲ್ಲಿ ಮಾಡಿದರೂ ಒಳ್ಳೆಯದೇ, ಕನ್ನಡದಲ್ಲಿ ಮಾಡಿದರೂ ಒಳ್ಳೆ. ಕನ್ನಡದಲ್ಲಿ ಮಾಡಿದ್ದೀನಿ ಯಾಕಂದರೆ ನಮಗೆ ಮಾತಾಡುವಾಗ ಸ್ವಲ್ಪ ನಮ್ಮದು ಅದೆಲ್ಲ ಉಚ್ಚಾರ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ. ಯಾಕಂದರೆ ನಾವು ಮನೆಯಲ್ಲಿ ಮಾತಾಡೋದು ತುಳು, ಫ್ರೆಂಡ್ಸ್ ಹತ್ರ ಅಥವಾ ಹೀಗೆ ಮಾತಾಡೋದು ತುಳು. ಇವಾಗ ಸಡನ್ ಕನ್ನಡ ಮಾತಾಡುವ ಅಂದರೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಹೇಗೆ ಮಾತಾಡ್ತೀನಿ ಅಂತ ಗೊತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನು ಮುಂದೆ ಕಲಿತಾ ಹೋಗ್ತೇನೆ. ಳ ರ ಅದೆಲ್ಲ ಉಚ್ಚಾರ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ಲರೂ ಬೇಕು, ಕನ್ನಡವೂ ಬೇಕು, ತುಳು ಬೇಕು. ಹಾಗೆ ನಾವು ನೋಡುವ ನೆಕ್ಸ್ಟ್ ಯಾವುದಾದ್ರೂ ನಾನು ವೀಡಿಯೋ ತುಳುವಲ್ಲಿ ಪಕ್ಕ ಮಾಡ್ತೀನಿ. ತುಳು ಕೂಡ ಬೇಕು ನಮಗೆ, ಕನ್ನಡ ಕೂಡ ಬೇಕು, ಯಾವುದನ್ನು ಕೂಡ ಬಿಡಲಿಕ್ಕೆ ಇಲ್ಲ, ಎಲ್ಲ ನಮ್ಮ ಭಾಷೆನೇ. ಆಮೇಲೆ ಕರೆಂಟ್ ಇಲ್ಲ, ಓಕೆ ಕರೆಂಟ್ ಇಲ್ಲ. ಇದು ನಮ್ಮದು ಒಳಗಡೆ ನೋಡಿ ಈ ರೀತಿ ಇದೆ ನಮ್ಮದು. ಆಮೇಲೆ ಎಡಿಟಿಂಗ್ ಮಾತ್ರ ಮಾಡ್ತೀನಾ, ಬೇರೆ ಕೆಲಸ ಯಾವುದು ಮಾಡಲ್ವಾ? ಅದರಲ್ಲಿ ಸಾಲುತ್ತಾ ದಿನದ ಖರ್ಚಿಗೆ ಅಂತ ಕೇಳ್ಬೋದು. ಝೊಮ್ಯಾಟೋನೂ ಮಾಡ್ತೀನಿ, ಸ್ವಿಗ್ಗಿನೂ ಮಾಡ್ತೀನಿ. ಇದು ನಮ್ಮ ಲೈಫ್ ಗುರು. ಎಲ್ಲ ಮಾಡ್ತೀವಿ ನಾವು. ಎಡಿಟನ್ನೇ ನಂಬ್ಕೊಂಡು ಇರೋಕ್ಕಾಗಲ್ಲ, ಯಾಕಂದರೆ ಒಮ್ಮೊಮ್ಮೆ ಸಿಗ್ಬೋದು, ಒಮ್ಮೊಮ್ಮೆ ಸಿಗೋದೇ ಇರ್ಬೋದು. ಆವಾಗ ನಾವು ಏನು ಮಾಡಬೇಕು? ಆವಾಗ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಇದನ್ನೇ ಮಾಡಬೇಕಾಗುತ್ತೆ. ಬೇರೆ ಏನಂದರೆ ಪ್ರಮೋಷನ್ಸ್ ಅಂದರೆ ಪಬ್ಲಿಸಿಟಿ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಹಾಗೆ ಇನ್ನೊಂದು ಕನಸಿದೆ, ಅದು ಯಾವಾಗ ನನಸಾಗುತ್ತೆ ಅಂತ ಗೊತ್ತಿಲ್ಲ. ಅದು ಆ ಕನಸು ನನ್ನ ಸಾದ್ಮೇಲೆ ನಿಮಗೆ ತೋರಿಸ್ತೇನೆ. ಓಕೆ, ಇವಾಗ ಹೇಳಿಬಿಟ್ಟು ಆಗಲಿಲ್ಲ ಅಂದರೆ ನನ್ನದೇ ಮರ್ಯಾದೆ ಹೋಗುತ್ತೆ. ಹೇಳಿದ ವ್ಲಾಗಲ್ಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ, ಇವಾಗ ಏನು ಆಗಲಿಲ್ಲ ಅಂತ. ಸೊ ನೋಡುವ ಏನಾಗುತ್ತೆ ಅಂತ. ಟೈಮ್ ಇದೆ ಇನ್ನು. ಇವಾಗ ಜಸ್ಟ್ ಏಜ್ ಎಷ್ಟು ನಮಗೆ 22 ಹಂಗೆ ಕಾಣಲ್ಲ. ನೋಡುವಾಗ ನೋಡಿ ಒಂದು 26, 27, 26, 27 ಆರ್ 28 ಥರ ಕಾಣ್ತೀನಿ ಅಲ್ವಾ. ಇದು ಕೂದಲು ನನಗೆ ತುಂಬ ಚಿಕ್ಕ ಏಜಿಂದಲೂ ಕೂಡ ಆಸೆ ಇತ್ತು, ಒಂದು ಕೂದಲು ಬಿಡಬೇಕು. ಈ ದರ್ಶನ್ ಎಲ್ಲ ಬಿಡ್ತಾರೆ ಅಲ್ವಾ, ದರ್ಶನ್ ಡಿ ಬಾಸ್ ಅವ್ರ ಥರ ಒಂದು ಕೂದಲು ಬಿಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಈ ಸಲ ಏನು ಮಾಡಿದ್ದೀನಿ ಅಂದರೆ, ಮಂಗಳೂರು ಬರುವಾಗ ಫಸ್ಟ್ ಕೂದಲು ಬಿಟ್ಟಿದ್ದೆ, ಸ್ವಲ್ಪ ಒಂದಿಷ್ಟು ಇದಕ್ಕಿಂತ ಜಾಸ್ತಿ ಇತ್ತು. ಕೆಲ್ಸಕ್ಕೆ ಸೇರಿದ ಮೇಲೆ ಅಲ್ಲಿ ಕ್ಲೀನ್ ಶೇವು ಕಟ್ಟಿಂಗ್ ಮಾಡಬೇಕು, ಅದೇನು ಮಾಡ್ಬೇಕಂತ ಹೇಳಿ ಎಲ್ಲ ಬೋಲಿಸ್ಬಿಟ್ರು. ಇವಾಗ ಮತ್ತೆ ಬಿಟ್ಟಿದ್ದೀನಿ, ಅಂದರೆ ಇರಿಟೇಷನ್ ಆಗುತ್ತೆ. ಇನ್ನು ಬಿಡಬೇಕು, ಇನ್ನು ಬಿಟ್ಟು ನೋಡುವ ಯಾವ ರೀತಿ ಕಾಣುತ್ತೆ ಅಂತ. ಚಂದ ಕಾಣ್ತದೆ ಅಂದರೆ ಬಿಡುವ, ಇಲ್ಲಾಂದರೆ ಕಟ್ ಎಲ್ಲ ಲೆವಾಲ್ ಮಾಡಿ ಬಿಡುವ. ಹಾಗೆ ಗಾಯ್ಸ್, ಹೇಳಲಿಕ್ಕೆ ಹೋದರೆ ತುಂಬಾ ಇದೆ. ನಮ್ಮ ಲೈಫು ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಲೈಫು ನಾವು ಅಂದ್ಕೊಂಡ ರೀತಿ ಇರೋದೇ ಇಲ್ಲ. ಇದು ನನ್ನ ಲೈಫಲ್ಲಿ ಎಕ್ಸಾಂಪಲ್ ತುಂಬಾ ಇದೆ. ನಾನು ಏನೋ ಆಗಬೇಕಂತ ಬಂದವ, ಏನೋ ಆಗಿ ಹೋದೆ. ತುಂಬಾ ಇದೆ, ಲೈಫ್ ತುಂಬಾ ಕಲಿಸುತ್ತೆ ಗಾಯ್ಸ್. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟು ಸಾಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಹಾಗೆ ಈ ವಿಡಿಯೋದ ನಮ್ಮ ಚಾನಲಿನ ಪ್ರತಿಯೊಂದು ವಿಡಿಯೋಸ್ ಲಿಂಕ್ ಬೇಕಂದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆನ್ ಮಾಡಿ.
ಹಾಗೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಾನು ನಿಮ್ಮ ರಾಜ್ಬಿ ಕುಲಾಲ್. ಬಾಯ್ ಬಾಯ್, ಟೇಕ್ ಕೇರ್.